ವಿಜೇಂದರ್ ನೇತೃತ್ವದಲ್ಲಿ ವಕ್ಫ್ ಹೋರಾಟ ಹಿನ್ನೆಲೆಯಲ್ಲಿ ಬೀದರ್ನ ಗಾಂಧಿಗಂಜ್ನಲ್ಲಿ ಬೃಹಾ ಸಮಾವೇಶದ ವೇದಿಕೆಗೆ ಬಿವೈ ವಿಜೇಂದ್ರ ಆಗಮಿಸಿದರು. ವಿಜೇಂದ್ರ ಜೊತೆಗೆ ಅಚ್ಯುತ್ನಾರಾಯಣ್, ಬಿ ಶ್ರೀರಾಮುಲು, ಭೈರತಿ ಬಸವರಾಜ್, ಭಗವಂತ್ ಖೂಬಾ, ಪಿ ರಾಜೀವ್, ಪ್ರಭು ಚವ್ಹಾಣ್, ರೇಣುಕಾ ಆಚಾರ್ಯ ಸೇರಿ ಬಿಜೆಪಿಯ ಹಲವು ಶಾಸಕರು ಭಾಗಿಯಾಗಿದ್ದರು. ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ವಿಜೇಂದ್ರರನ್ನು ಬೀದರ್ ಬಿಜೆಪಿ ಮುಖಂಡರು ಗೌರವಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡುತ್ತಾ, ರಾಜ್ಯದ ಯಾವ ರೈತರಿಗೂ ಅನ್ಯಾಯ ಆಗಬಾರದು ಅಂತ ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯದ ರೈತರ ಪರವಾಗಿ ನಾವಿದ್ದೇವೆ. ವಕ್ಫ್ ಮೂಲಕ ಮಠ-ಮಾನ್ಯಗಳಿಗೆ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇಂತಹ ಹೇಯ ಕೃತ್ಯ ಮಾಡಬಾರದು ಎಂದು ಆಕ್ರೋಶ ಹೊರಹಾಕಿದರು. ನಮ್ಮಲ್ಲಿ ಯಾವ ಬಣ್ಣವೂ ಇಲ್ಲ. ಕೆಲವರು ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ. ರೈತರ ಪರವಾಗಿ ಯಾರು ಹೋರಾಟ ಮಾಡಿದ್ರೂ ಅದನ್ನು ಸ್ವಾಗತ ಮಾಡುತ್ತೇವೆ ಎಂದರು. ಯತ್ನಾಳ್ ಕುರಿತು ಪ್ರತಿಕ್ರಿಯೆ ನೀಡಲು ಬಿವೈ ವಿಜೇಂದ್ರ ನಿರಾಕರಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಭೂಮಿ, ನಮ್ಮ ಹಕ್ಕು ಘೋಷವಾಗ್ತದೆ. ಈ ಒಂದು ಕಾರ್ಯಕ್ರಮ ಅವರ ತಾಲೂಕಿನ ಶಾಸಕರು ತಂದಲ್ಲಿ ನಾನು ತಮ್ಮೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತೀನಿ. ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಖೂಬಾ ಸಾಹೇಬರೇ ಹಾಗೂ ನಮ್ಮ ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಮತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇವತ್ತೇನು ವಕ್ಫನ್ನ ಮುಂದೆ ಇಟ್ಕೊಂಡು ರೈತರುಗಳಿಗೆ, ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಕೊಟ್ಟು ಆತಂಕದಲ್ಲಿದ್ದಾರೆ. ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡಿದ್ದೇವೆ. ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು, ಚೇರ್ಮನ್ ಕೂಡ ಬಂದಿದ್ದು, ಸದಸ್ಯರೆಲ್ಲ ಬಂದಿದ್ರು. ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ವಕ್ಫ್ ಹೆಸರನ್ನು ಹೇಳಿಕೊಂಡು ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಏನು ಆಗಬಾರ್ದು, ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನೂ ಕೂಡ ನಡೀತಾ ಇದೆ.
ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಯ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿದ್ದೇವೆ. ಇದು ವಕ್ಫ್ ಹೆಸರು ಹೇಳ್ಕೊಂಡು ಇವತ್ತು ಮಠಮಾನ್ಯಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿಸ್ಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರು, ನಮ್ಮ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು, ರೇಣುಕಸ್ವಾಮಿ ಅವರು, ಅದೇ ರೀತಿ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಕೇಂದ್ರ ಸಚಿವರು ಭಗವಂತ ಖೂಬಾ ಅವರು, ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ, ಸಿದ್ದು ಪಾಟೀಲ್ ಅವರು, ಮತ್ತಿಮೂಡ್ ಅವರು, ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಬಿಜೆಪಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಯಾವ ಬಣವೂ ಏನಿಲ್ಲ. ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಹಿಂದೂ ಕೂಡ ಹೇಳಿದ್ದೇನೆ, ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ, ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ, ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ. ಬೇರೆ ಕೇಳಪ್ಪ. ಇವತ್ತು ನಾವು ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ. ಈ ವಿಚಾರವನ್ನು ನಾವು ಮಾತಾಡ್ತೀವಿ. ದಾವಣಗೆರೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಏನಂತಂದ್ರೆ ಹಳೆ ವಿಚಾರ ಬಿಡಪ್ಪ, ಈಗೆಲ್ಲ ಬೇಡ. ಸರಿ ಗೊತ್ತಾ, ಅದೇ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಿದ್ದಾರೆ ಸರ್. ಯಾವ ರೀತಿ ಕ್ರಮ ಆಗ್ಬೇಕಂತೀರಾ ಸರ್ ತಾವು? ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾತನಾಡ್ತಿರ್ಬೋದು. ಹಾಗಾಗಿ ಇದರಲ್ಲಿ ಗೊಂದಲ ಅನ್ನೋ ಪ್ರಶ್ನೆ ಬರಲ್ಲ. ಯಾರೇ ಒಂದು ಕಾರ್ಯಕರ್ತ ಪಕ್ಷದ ಪರವಾಗಿ ಮಾತಾಡ್ಬೋದು ಕೆಲಸ ಆಗ್ತದೆ. ನಾಳೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಹಾಸನದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾಡ್ತಿದ್ದಾರೆ, ಏನು ಅವ್ರಿಗೆ ಆತಂಕ, ಯಾಕೆ ಅವರು ಸಮಾವೇಶ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇಲ್ಲ ಒಂದು ಕಡೆ ಆತಂಕದಲ್ಲಿ ಮಾತಾಡೋದು ನನ್ನ ಅಭಿಪ್ರಾಯ. ಯಾವ ರೀತಿ ಆತಂಕ ಅಂದರೆ ಈಗ ಸುಮ್ಮನೆ ಸಮಾಜ ಏನು ಮಾಡ್ತಾರೆ, ಯಾವ ಚುನಾವಣೆ ಇದೆಯಾ, ಅಲ್ಲ ಒಂದು ನಿಮಿಷ, ಚುನಾವಣೆ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ, ಇನ್ನೂ ಒಂದು ಕಡೆ ಅವ್ರಿಗೆ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತಾಯಿರೋದು ನನ್ನ ಅನಿಸಿಕೆ. ಬಿಜೆಪಿ ಪಕ್ಷದಲ್ಲಿ ಕೆಳಗಿಟ್ಟು ಪಕ್ಷ ಉಳಿಸಿ ಅನ್ನೋ ಒಂದು ಪತ್ರ ಅಭಿಯಾನ ಚಾಲೂ ಮಾಡಿದ್ದಾರೆ. ನೋಡಿ, ವಿಜಯೇಂದ್ರ ಉಳಿಸಿ ಬಿಡಿಸಿ ಅಂತೇಳಿ ನಾನು ಹೇಳೋದಲ್ಲ, ಅಲ್ಲಿ ನಮ್ಮ ವರಿಷ್ಠರು ಅವರು ತೀರ್ಮಾನವನ್ನು ಮಾಡಿರ್ತಾರೆ. ಇದು ನಾನು ತೀರ್ಮಾನ ಮಾಡಿಲ್ಲ. ನಾನು ಬೈದು ಬಸವರಾಜು ಮಾಜಿ ಸಚಿವರು ಒಬ್ಬ ಶಾಸಕ ಮಾಡಿದ್ರೆ ತೀರ್ಮಾನ ಆಗಿತ್ತು. ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನು ಅಮಿತ್ ಶಾಜಿಯವರು, ನರೇಂದ್ರ ಮೋದಿಜಿಯವರು ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಅವರು ತೀರ್ಮಾನಗಳನ್ನು ಮಾಡಬೇಕು ಹೊರತು ನಾನು ಇನ್ನೊಬ್ಬರು ಆದಿ ಬೀದಿನ ನಾವು ಖಂಡಿತವಾಗಿ ಇದರ ವಿರುದ್ಧವಾಗಿ ಸದನದಲ್ಲಿ ಕೂಡ ಕೆಲಸ ನಮ್ಮ ಚುನಾವಣೆಯಲ್ಲಿ ಅಧ್ಯಕ್ಷರು ಮಾಡ್ತೇವೆ. ಇದು ತಿದ್ದುಪಡಿ ಆಗಬೇಕು. ನಾನು ತಿದ್ದುಪಡಿಯಾದಾಗ ಮಾತ್ರ ಎಲ್ಲೋ ಇದಕ್ಕೆ ನ್ಯಾಯ ಒದಗಿಸಬೇಕಾಗ್ತದೆ. ಹಾಗಾಗಿ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಕಂಡುಕೊಳ್ಳಬೇಕು. ಸರ್, ಈಗ ಆರ್.ಎಸ್.ಎಸ್ ಅವರು ಕೂಡ ದೆಹಲಿ ಹೋಗಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಎಲ್ಲರೂ ನಾಯಕರು ಒಂದು ನಿಮಿಷ, 6 ವರ್ಷಕ್ಕೂ ಅಲ್ಲಿ ಹೋಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ. ನಾನು ನಿನ್ನೆ ಸಂಜೆ ಟ್ರೈನಲ್ಲಿ ನಾವು ಬೆಳಗ್ಗೆ 9 ಇದು ಕಾರ್ಯಕ್ರಮ ಆಗೋದಕ್ಕೆ ಮುಂಚೆ ಪ್ರವಾಸವನ್ನು ಮಾಡಬೇಕು. ಪ್ರವಾಸ ಮಾಡಿ ರೈತರ ಸಮಸ್ಯೆಯನ್ನು ಆಲಿಸಬೇಕು. ಆನಂತರ ಸದನದ ಒಳಗೆ
ಈ ಸರ್ಕಾರವನ್ನು ಕಟ್ಟಿ ಹಾಕಬೇಕು. ಈ ಸರ್ಕಾರದಿಂದ ಆಗಿರುವಂತಹ ವೈಫಲ್ಯ, ಒಂದು ತುಷ್ಟೀಕರಣ, ಇನ್ನೊಂದು ಯತ್ನಾಳ್ ಅವರು ಬಸವಣ್ಣನ ನಾಡಿಗೆ ಬಂದಿದ್ರು. ಬಸವಣ್ಣನ ಬಗ್ಗೆ ಏನಂತಂದ್ರೆ ಹಗುರವಾಗಿ ಮಾತಾಡಿದ್ರು. ಇದು ಬಹಳಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಕ್ಷಮೆ ಕೇಳಂದ್ರೆ ಕ್ಷಮೆ ಕೂಡ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಅವರೇ ಕೊಡಬೇಕಾಗುತ್ತೆ. ಅನಾವರಣ ಮಾಡಿದ್ದಾರೆ. ವಿದೇಶದಲ್ಲಿ ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಹಾಗಾಗಿ ಬಸವಣ್ಣನವರ ಬಗ್ಗೆ ಆ ರೀತಿ ಮಾತಾಡಿದಾಗ ನೋವಾಗುತ್ತೆ. ಬಟ್ ಅವರು ಯಾವ ಇದನ್ನು ಅಥವಾ ಅದನ್ನು ಹೇಗೆ ತಪ್ಪಾಗಿ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು ಅದನ್ನು ವ್ಯಕ್ತಪಡಿಸುವಲ್ಲಿ ಎಲ್ಲಿ ಪದಗಳ ಜೋಡಣೆಯಲ್ಲಿ ವ್ಯತ್ಯಾಸ ಆಯಿತು ಅದನ್ನು ಅವರು ಅರ್ಥ ಮಾಡಿಸ್ತಾರೆ. ದಾವಣಗೆರೆ MP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪ ಅವರು ಏನಾದರೂ ಒಳ ಒಪ್ಪಂದ ಮಾಡಿಕೊಂಡಿದ್ರ ಅಂತ? BP ಮೋಹನ್ ಅವರು ಆರೋಪ ಮಾಡಿದ್ದಾರೆ ಸರ್. BP ಮೋಹನ್ ಅವರು ಆರೋಪ ಮಾಡಿದ್ದಾರೆ. DC ಮೋಹನ್, ಹರೀಶ್ ಅವರು ಏನು ಸರ್ ಇದ್ರ ಬಗ್ಗೆ ಹೇಳಿ? ಮಾಡಿದ್ವಿ. ನಿಮ್ಮ ಜೊತೆ ನನ್ನ ಸಂಘರ್ಷ ಇಲ್ಲ. ಮಾಧ್ಯಮ ಸ್ನೇಹಿತರು ನನ್ನ ಜೊತೆ ಸಂಘರ್ಷ ಇಲ್ಲ. ರೇಣುಕಾಚಾರ್ಯರಿಗೆ ಮಾಧ್ಯಮ ಸ್ನೇಹಿತರು ಬಹಳ ಪ್ರೀತಿ, ನನಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ. ವಿನಂತಿ ಮಾಡ್ತೀನಿ, ನೋಡಿ ಇಲ್ಲಿ ಗುಂಪುಗಳಿಲ್ಲ, ಬಂಡಾಯ ಇಲ್ಲ. ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗ, ಬೀದರ್, ರಾಯಚೂರು ಈ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ. ಎರಡನೇ ತಂಡ ಆರ್ ಅಶೋಕ್ರವರು ಕೆಳಮನೆ, ಮೂರನೇ ತಂಡ ಚಲವಾದಿ ನರಸಂ ನೇತೃತ್ವದಲ್ಲಿ ಪ್ರವಾಸ ಪ್ರಾರಂಭ ಆಗಿದೆ. ರೈತರ ಕೃಷಿ ಭೂಮಿ, ಮಠಮಾನ್ಯಗಳ, ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನು ಭೂ ಕಬಳಿಕೆ ಮಾಡಿದೆ ವಕ್ಫ್ ಬೋರ್ಡು. ಅದು ರದ್ದಾಗಬೇಕು. ಕೇಂದ್ರ ಸರ್ಕಾರ ಈಗಾಗಲೇ JPC ಕಮಿಟಿ ಮಾಡಿದೆ. ಆ JPC ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ 100 ಈ ಏನು ವಕ್ಫ್ ಇದ್ರ ಬಗ್ಗೆ ಮಂಡನೆ ಆಗುತ್ತೆ. ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು, ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು, ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿದ್ದ ಭೂಮಿಯನ್ನು ವಾಪಸ್ ಪಡಿಬೇಕು. ಅದು ಉದ್ದೇಶ. ಅಧಿಕೃತ ಮೂರೇ ತಂಡ. ಈಗ 25ನೇ ತಾರೀಕಿಗೆ ಬೀದರ್ನಿಂದ ಯತ್ನಾಳ್ ಟೀಮ್ ಕೂಡ ಮಾಡಿತ್ತು. ಬಿಜೆಪಿ ಚಿಹ್ನೆ ಅಡಿ ಸರ್ ನೋಡೋಣ. ಬಿಜೆಪಿ ಚಿಹ್ನೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ. ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕ್, ಚಲವಾದಿ ನರಸಿಂಹ. ನಾನು ನೋ ಕಾಮೆಂಟ್ಸ್. ಸದ್ಯದ ಈಗ ನಾವು ಬಂದಿರತಕ್ಕಂಥ ಭಕ್ತ ವಿಚಾರ ಸದ್ಯಕ್ಕೆ ಯಾಕಂದ್ರೆ ವಿಷಯಾಂತರ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಉದ್ದೇಶ ನೋಡಿ, ಇನ್ನೂ 2-3 ಸಲ ಒಕ್ಕ ಹೋರಾಟ ಇದೆ. ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರೂ ಇದ್ದರು. ಮತ್ತು ಆರ್ ಅಶೋಕ್, ಚಲವಾದಿ ನರಸಿಂಹ, ನನಗೆ ಮಾಹಿತಿ ಇಲ್ಲ.